ಸ್ನೇಹಿತರೆ, ಒಂದು ಕ್ಷಣ ಯೋಚನೆ ಮಾಡಿ. ಒಬ್ಬ ಹುಡುಗ, ಅವನ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ಅವನ ಕುಟುಂಬಕ್ಕೆ ಸಿನಿಮಾ ಹಿನ್ನೆಲೆ ಕೂಡ ಇರಲಿಲ್ಲ, ಅವನ ಕೈಯಲ್ಲಿ ಕೋಟಿ ರೂಪಾಯಿಗಳು ಕೂಡ ಇರಲಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಕನಸಿತ್ತು, ನಾನು ಬೆಳೆದು ದೊಡ್ಡ ನಟನಾಗಬೇಕು. ಆ ಕನಸು ಸಿನಿಮಾ ಆಗಿತ್ತು. ಆ ಹುಡುಗನ ಹೆಸರು ನವೀನ್ ಕುಮಾರ್ ಗೌಡ. ಆದರೆ ಇಂದು ಭಾರತ ಅವರನ್ನು ಬೇರೆ ಬೇರೆ ಹೆಸರಿನಿಂದ ಗುರುತಿಸುತ್ತೆ. ರಾಕಿಂಗ್ ಸ್ಟಾರ್ ಯಶ್. ಎಸ್, KGFನ ಅದೇ ರಾಕಿ ಬಾಯ್. ಒಮ್ಮೆ ಕನ್ನಡ ಸಿನಿಮಾ ಪೋಸ್ಟರ್ನಲ್ಲಿ ಒಂದು ಹೆಸರು, ನಂತರ ಕರ್ನಾಟಕದ ಸ್ಟಾರ್, ಆಮೇಲೆ KGF ಮೂಲಕ ಭಾರತ ಸಿನಿಮಾ ನಕ್ಷೆ ಮೇಲೆ ತನ್ನದೇ ಗುರುತನ್ನು ಮೂಡಿಸಿದ ನಟ. ಆದರೆ ಇಲ್ಲೊಂದು ಪ್ರಶ್ನೆ ಇದೆ, KGFನ ರಾಕಿ ಹುಟ್ಟಿದ್ದು ಎಲ್ಲಿಂದ? ಅವರ ಹಿಂದೆ ನಿಜವಾದ ಹೋರಾಟ ಏನಿತ್ತು? ಯಶ್ ಅವರ ತಂದೆ ಯಾರು? ಅವರು ಸಿನಿಮಾಗೆ ಬರಲಿಕ್ಕೆ ಏನೆಲ್ಲ ಮಾಡಿದರು? ಮೊದಲ ಅವಕಾಶ ಸಿಗಲಿಕ್ಕೆ ಅವರಿಗೆ ಎಷ್ಟು ವರ್ಷ ಕಾಯಬೇಕಾಯಿತು? ಮತ್ತು KGFನ ನಂತರ ಎಲ್ಲರೂ ನಿರೀಕ್ಷೆಯಲ್ಲಿದ್ದಾಗ ಯಶ್ ಯಾಕೆ ತನ್ನ ಮುಂದಿನ ಹೆಜ್ಜೆಯನ್ನು ಇಷ್ಟು ಎಚ್ಚರಿಕೆಯಿಂದ ಆಯ್ಕೆ ಮಾಡ್ತಾ ಇದ್ದಾರೆ? ಇದರ ಉತ್ತರವೇ ಟಾಕ್ಸಿಕ್. ಇದು ಕೇವಲ ಒಬ್ಬ ಸಿನಿಮಾ ನಟನ ಬಯೋಗ್ರಫಿ ಅಲ್ಲ, ಇದು ಒಂದು ಕನಸು ತನ್ನ ಗಾತ್ರವನ್ನು ಬದಲಿಸಿಕೊಂಡ ಕತೆ. ಯಶ್ ಅವರ ಜನ್ಮನಾಮ ನವೀನ್ ಕುಮಾರ್ ಗೌಡ. ಅವರು 8 ಜನವರಿ 1986 ಕರ್ನಾಟಕದ ಹಾಸನ ಜಿಲ್ಲೆಯ ಬೋನಹಳ್ಳಿ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಅವರ ತಂದೆ ಅರುಣ್ ಕುಮಾರ್, ತಾಯಿ ಪುಷ್ಪ. ಯಶ್ ಅವರ ತಂದೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಬಸ್ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಒಂದು ವಿಷಯನ ಗಮನಿಸಬೇಕು, ಒಬ್ಬ ಬಸ್ ಚಾಲಕನ ಮಗ ಮುಂದೆ ಹೋಗಿ ಭಾರತದ ಅತ್ಯಂತ ದೊಡ್ಡ ಸಿನಿಮಾ ತಾರೆಯರಲ್ಲಿ ಒಬ್ಬನಾಗ್ತಾನೆ ಅಂತ ಆ ಕುಟುಂಬನೇ ಅಂದ್ಕೊಂಡಿರಲಿಲ್ಲ. ಆದರೆ ಯಶ್ ಬಾಲ್ಯದಿಂದಲೇ ಸಾಮಾನ್ಯ ಜೀವನದಲ್ಲಿ ಅಸಾಮಾನ್ಯ ಕನಸನ್ನು ಕಾಣ್ತಾ ಇದ್ದ ಹುಡುಗ ಆಗಿದ್ದರು. ನಂತರ ಅವ್ರ ಕುಟುಂಬ ಮೈಸೂರಲ್ಲಿ ಬಂದು ನೆಲೆಸುತ್ತೆ. ಅಲ್ಲೇ ಅವರ ಬಾಲ್ಯದ ಒಂದು ದೊಡ್ಡ ಭಾಗ ಕಳೆಯುತ್ತೆ. ಯಶ್ ಬಾಲ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಮುಂತಾದ ದೊಡ್ಡ ದೊಡ್ಡ ಕನ್ನಡ ಸಿನಿಮಾ ನಟರ ಚಲನಚಿತ್ರಗಳನ್ನು ನೋಡ್ತಾ ಇರ್ತಾರೆ. ಆಗ ಅವರು ಕೇವಲ ಸಿನಿಮಾ ನೋಡ್ತಾ ಇದ್ದ ಹುಡುಗನಾಗಿರಲಿಲ್ಲ, ನಾನು ಕೂಡ ಇದೇ ಥರ ಪರದೆ ಮೇಲೆ ಇರಬೇಕು ಎಂಬ ಆಸೆ ಅವರಲ್ಲಿ ಬೆಳೆಯುತ್ತಾ ಇರುತ್ತೆ. ಕನಸು ಕಾಣೋದು ಸುಲಭ, ಆದರೆ ಅದನ್ನು ನಿಜ ಮಾಡೋದು ತುಂಬಾ ಕಷ್ಟ. ಒಂದು ಹಂತದಲ್ಲಿ ಯಶ್ ಮನೆಯನ್ನು ಬಿಟ್ಟು ಬೆಂಗಳೂರಿನತ್ತ ತಮ್ಮ ಕನಸಿನ ಹಿಂದೆ ಹೊರಟೋಗ್ತಾರೆ. ಜೇಬ್ನಲ್ಲಿ ಹಣ ಇರಲಿಲ್ಲ, ಕೇವಲ 300 ರೂಪಾಯಿ ಹಣದಿಂದ ಅವರು ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸಿನಿಮಾದಲ್ಲಿ ಯಾರ ಪರಿಚಯ ಕೂಡ ಇಲ್ಲ, ಮುಂದೆ ಏನಾಗುತ್ತೆ ಅನ್ನೋ ಖಚಿತತೆ ಇಲ್ಲ, ಆದರೂ ಬರ್ತಾರೆ. ಯಾಕಂದರೆ ಕೆಲವು ಕನಸುಗಳಿಗೆ ದಾರಿ ಕಾಣಿಸಲ್ಲ, ದಾರಿ ನಡೆದು ಹೋದ್ಮೇಲೆ ಕಾಣಿಸುತ್ತೆ. ಬೆಂಗಳೂರಿಗೆ ಬಂದ ನಂತರ ಯಶ್ ರಂಗಭೂಮಿಯೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಂಡ್ರು. ಬೆನಕ ಮುಂತಾದ ರಂಗಭೂಮಿ ಚಟುವಟಿಕೆಗಳ ಮೂಲಕ, ಅಂದರೆ ಇಲ್ಲಿ ಬೆನಕ ಅನ್ನೋ ರಂಗಭೂಮಿ ಸ್ಟುಡಿಯೋ ಇರುತ್ತೆ, ಅಲ್ಲಿ ಅವರಿಗೆ ಅಭಿನಯವನ್ನು ಕಲೀಲಿಕ್ಕೆ ಅವಕಾಶ ಸಿಗುತ್ತೆ. ಸ್ನೇಹಿತರೆ, ರಂಗಮಂಚದ ಮೇಲೆ ಬೆಳಕು ಬೀಳೋ ಕ್ಷಣದಿಂದ ಒಬ್ಬ ಕಲಾವಿದನ ಮತ್ತೊಂದು ಜೀವನ ಶುರುವಾಗುತ್ತೆ. ರಂಗಭೂಮಿ ಕಲಾವಿದನಿಗೆ ಮೊದಲು ಕಲಿಸುವುದೇ ಶಿಸ್ತು. ಪ್ರೇಕ್ಷಕರು ಬರೋ ಸಮಯ ಗೊತ್ತಿಲ್ಲದಿದ್ದರೂ, ಮಳೆ ಬರ್ತಾ ಇರಲಿ, ದೇಹಕ್ಕೆ ಆರೋಗ್ಯ ಇರಲಿ ಇರದೇ ಇರಲಿ, ಪರದೆ ತೆರೆಯುವ ಹೊತ್ತಿಗೆ ಕಲಾವಿದ ವೇದಿಕೆ ಮೇಲೆ ಸಿದ್ಧವಾಗಿರಬೇಕು. ಅಲ್ಲಿ ಇಂದು ಬೇಡ ಎನ್ನುವ ಅವಕಾಶವಿಲ್ಲ. ಅಲ್ಲದೆ ರಂಗಭೂಮಿ ಕಲಾವಿದನಿಗೆ ಕಲಿಸುವ ಮತ್ತೊಂದು ದೊಡ್ಡ ಪಾಠ ಅಂದರೆ ಧ್ವನಿ. 1000 ಜನರ ಮುಂದೆ ಮೈಕಿಲ್ಲದೆ ಮಾತನಾಡಬೇಕಾದ್ರೂ ಕೊನೆ ಸಾಲಿನಲ್ಲಿ ಕುಳಿತಿರೋ ಪ್ರೇಕ್ಷಕರಿಗೂ ತನ್ನ ಮಾತು ಕೇಳಿಸಬೇಕು. ಆದ್ದರಿಂದ ಕಲಾವಿದ ಕೇವಲ ಮಾತಾಡಲ್ಲ, ತನ್ನ ಧ್ವನಿಯಿಂದ ಒಂದು ಜಗತ್ತನ್ನೇ ಕಟ್ತಾನೆ. ಹಾಗೆಯೇ ರಂಗಭೂಮಿ ಕಲಾವಿದನಿಗೆ ಸಹನೆಯನ್ನು ಕಲಿಸುತ್ತೆ. ಒಂದು ಪಾತ್ರ ಸಿಗಲು ತಿಂಗಳುಗಟ್ಟಲೆ ಕಾಯಬೇಕಾಗ್ಬೋದು, ಒಂದು ಅವಕಾಶಕ್ಕಾಗಿ ಅನೇಕ ಬಾರಿ ವೇದಿಕೆಗೆ ಹೋಗಬೇಕಾಗ್ಬೋದು. ಆದರೆ ಪ್ರತಿಯೊಂದು ಪ್ರದರ್ಶನ ಕೂಡ ಅವನನ್ನು ಸ್ವಲ್ಪ ಸ್ವಲ್ಪವೇ ಉತ್ತಮ ಕಲಾವಿದನನ್ನಾಗಿ ಮಾಡ್ತಾ ಹೋಗುತ್ತೆ. ಮತ್ತು ಮುಖ್ಯವಾಗಿ ರಂಗಭೂಮಿ ಅವನಿಗೆ ಪ್ರೇಕ್ಷಕರನ್ನು ಗೌರವಿಸೋದನ್ನು ಕಲಿಸುತ್ತೆ. ಹೀಗಾಗಿ ರಂಗಭೂಮಿ ಕಲಾವಿದನಿಗೆ ಅಭಿನಯ ಮಾತ್ರ ಕಲಿಸಲ್ಲ, ಅದು ಅವನಿಗೆ ಶಿಸ್ತನ್ನು ಕಲಿಸುತ್ತೆ, ಸಹನೆಯನ್ನು ಕಲಿಸುತ್ತೆ, ಧೈರ್ಯವನ್ನು ಕಲಿಸುತ್ತೆ, ತಪ್ಪಿನಿಂದ ಹೊರಬರುವ ಸಾಮರ್ಥ್ಯವನ್ನು ಕಲಿಸುತ್ತೆ, ಮಾತಿನ ಶಕ್ತಿಯನ್ನು ಕಲಿಸುತ್ತೆ, ಮೌನದ ಅರ್ಥವನ್ನು ಕಲಿಸುತ್ತೆ, ಮತ್ತು ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕೂಡ ಕಲಿಸುತ್ತೆ. ಹೀಗಾಗಿ ಈ ರಂಗಭೂಮಿಯ ಜೀವನ ಯಶ್ ಅವರ ಜೀವನ ಪ್ರಯಾಣದಲ್ಲಿ ಬಹಳ ಮುಖ್ಯವಾದ ಹಂತ. ಯಾಕಂದರೆ ಸಿನಿಮಾದಲ್ಲಿ ಕ್ಯಾಮ್ರಾ ಮುಂದೆ ನಿಲ್ಲುವ ಮೊದಲು ಅವರು ವೇದಿಕೆ ಮೇಲೆ ನಿಲ್ಲುವುದನ್ನು ಕಲಿತಾರೆ, ಜನರ ಮುಂದೆ ಮಾತಾಡೋದನ್ನು ಕಲಿತಾರೆ, ಪಾತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನು ಕಲಿತಾರೆ, ಮತ್ತು ಮುಖ್ಯವಾಗಿ ನಿರಾಕರಣೆಯನ್ನು ಎದುರಿಸೋದನ್ನು ಕಲಿತಾರೆ. ಇಲ್ಲಿಂದ ಮುಂದೆ ಅವರು ಕನ್ನಡ ಸೀರಿಯಲ್ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ದೂರದರ್ಶನದಲ್ಲಿ ಅವರ ನಂದಗೋಕುಲ ಅನ್ನುವ ಧಾರಾವಾಹಿ ಬರಲಿಕ್ಕೆ ಆರಂಭ ಆಗುತ್ತೆ.
ಕ್ರಮೇಣ ಜನರು ಇವರನ್ನು ಗುರುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಸಿನಿಮಾ ಅಲ್ಲ, ಆದರೆ ಇದು ಯಶ್ಗೆ ಒಂದು ಬಾಗಿಲಾಗಿತ್ತು. ಅವರ ಮುಖ ಜನರಿಗೆ ಪರಿಚಯವಾಗತೊಡಗುತ್ತೆ. ಆದರೆ ಇನ್ನೂ ಸಿನಿಮಾದ ಬಾಗಿಲು ತೆರೆದಿರಲಿಲ್ಲ. 2007ರಲ್ಲಿ ಯಶ್ ಅವರ ಮೊದಲ ಸಿನಿಮಾ ಪ್ರಯಾಣ ಆರಂಭ ಆಗುತ್ತೆ. ಜಂಬದ ಹುಡುಗಿ, ಅದು ಅವರ ಮೊದಲ ಸಿನಿಮಾ. ಈ ಸಿನಿಮಾ ಅವರಿಗೆ ಹೆಚ್ಚೇನು ಯಶಸ್ಸನ್ನು ಕೊಡಲ್ಲ. ಯಾಕಂದರೆ ಮೊದಲ ಸಿನಿಮಾ ಅಂದ ಕೂಡಲೇ ತತ್ಕ್ಷಣವೇ ಸ್ಟಾರ್ ಆಗಲ್ಲ ಎಲ್ಲರೂ. ಅದಾದ ನಂತರ ಕೂಡ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾರೆ. ಒಂದೊಂದೇ ಸಿನಿಮಾ ಮಾಡ್ತಾ ಬರ್ತಾರೆ. ಮೊಗ್ಗಿನ ಮನಸ್ಸು ಅವರ ವೃತ್ತಿ ಜೀವನದ ಪ್ರಮುಖ ತಿರುವಾಗುತ್ತೆ. ಈ ಸಿನಿಮಾ ಅಭಿನಯಕ್ಕಾಗಿ ಅವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಸೌತ್ ಇದರಲ್ಲಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಪ್ರಶಸ್ತಿ ಕೂಡ ದೊರೆಯುತ್ತೆ. ಆ ಕ್ಷಣದಲ್ಲಿ ಯಶ್ಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ: ನಾನು ಇಲ್ಲಿಯೇ ಇರಲು ಬಂದಿದ್ದೇನೆ. ನಂತರ ಸಾಲಾಗಿ ಹಲವಾರು ಚಲನಚಿತ್ರಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಮೊದಲು ಜಂಬದ ಹುಡುಗಿ, ಮೊಗ್ಗಿನ ಮನಸ್ಸು, ಕಳ್ಳರ ಸಂತೆ, ತಮಸ್ಸು, ಮೊದಲ ಸಲ, ರಾಜಧಾನಿ, ಕಿರಾತಕ, ಲಕ್ಕಿ, ಜಾನು, ಡ್ರಾಮಾ, ಗೂಗ್ಲಿ, ರಾಜಹುಲಿ, ಹೀಗೆ ಹಲವಾರು ಚಿತ್ರಗಳಲ್ಲಿ ಅವರು ಅಭಿನಯವನ್ನು ಮಾಡ್ತಾರೆ. ಮತ್ತು ಒಬ್ಬ ನಟ ನಿಧಾನವಾಗಿ ತನ್ನದೇ ಆಡಿಯನ್ಸನ್ನು ಕಟ್ಕೊಳ್ತಾ ಇದ್ದ. ಆದರೆ ಯಶ್ ಇನ್ನೂ ಕನ್ನಡದ ದೊಡ್ಡ ಸ್ಟಾರ್ ಆಗಿರಲಿಲ್ಲ. ಯಶ್ ಅವರ ಕರಿಯರ್ ನಿಧಾನವಾಗಿ ವೇಗ ಪಡಿತಾ ಇತ್ತು. ಆ ಸಮಯದಲ್ಲಿ ಒಂದು ಚಲನಚಿತ್ರ ಬರುತ್ತೆ, ಗೂಗ್ಲಿ. ಈ ಸಿನಿಮಾ ಯಶ್ ಅವರ ರೊಮ್ಯಾಂಟಿಕ್ ಇಮೇಜನ್ನು ಮತ್ತಷ್ಟು ಬಲಪಡಿಸುತ್ತೆ. ನಂತರ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ತುಂಬ ಯಶಸ್ಸಾಗುತ್ತೆ. ಈ ಸಿನಿಮಾ ಕೇವಲ ಯಶಸ್ಸಾಗಿರಲಿಲ್ಲ, ಯಶ್ ಅವರ ಕರಿಯರನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಡೈಲಾಗ್ ಡೆಲಿವರಿ, ಅವರ ಸ್ಟೈಲ್ ಎಲ್ಲವೂ ಪ್ರೇಕ್ಷಕರಿಗೆ ಕನೆಕ್ಟ್ ಆಯಿತು. ಯಶ್ ಈಗ ಕೇವಲ ನಟನಲ್ಲ, ಒಂದು ಬ್ರ್ಯಾಂಡ್ ಆಗಿ ಬದಲಾವಣೆ ಆಗ್ತಾಯಿದ್ರು. ಇವಾಗ ಒಂದು ಸಿನಿಮಾ, ಒಂದು ಪಾತ್ರ, ಒಂದು ಹೆಸರು, ಅದು ಯಶ್ ಅವರ ಜೀವನವನ್ನೇ ಬದಲಿಸುತ್ತೆ. ಅದರ ಹೆಸರು KGF. ಕೆಲವು ಸಿನಿಮಾ ಬಿಡುಗಡೆ ಆಗ್ತವೆ, ಕೆಲವು ಸಿನಿಮಾಗಳು ದಾಖಲೆಯನ್ನು ಸೃಷ್ಟಿ ಮಾಡ್ತವೆ. ಆದರೆ ಕೆಲವೇ ಸಿನಿಮಾಗಳು ಒಬ್ಬ ನಟನ ಗುರುತನ್ನೇ ಬದಲಾಯಿಸಿಬಿಡ್ತವೆ. ಯಶ್ ಅವರ ಜೀವನದಲ್ಲಿ ಅಂಥ ಸಿನಿಮಾ ಈ KGF ಬರೋ ಮೊದಲು ಯಶ್ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ತನ್ನದೇ ಆದ ಸ್ಥಾನವನ್ನು ಕಟ್ಕೊಂಡಿದ್ರು. ಗೂಗ್ಲಿ, ರಾಜಹುಲಿ, ಗಜಕೇಸರಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್, ಒಂದರ ಹಿಂದೆ ಮತ್ತೊಂದು ಯಶಸ್ವಿ ಸಿನಿಮಾಗಳ ಮೂಲಕ ಅವರು ಕನ್ನಡದ ಪ್ರೇಕ್ಷಕರ ಪ್ರೀತಿಯನ್ನು ಗೆದ್ದಿದ್ದರು. ಆದರೆ ಇದು ಇನ್ನೂ ಒಂದು ಮೆಟ್ಲು ಮಾತ್ರ ಆಗಿತ್ತು. ಯಶ್ಗೆ ಬೇಕಾಗಿದ್ದು ಕೇವಲ ಒಂದು ಹಿಟ್ ಸಿನಿಮಾ ಅಲ್ಲ, ಕನ್ನಡದ ಕಥೆಯನ್ನು ಭಾರತದ ತುಂಬ ಕೇಳಿಸುವಂಥ ಒಂದು ಸಿನಿಮಾ. ಆ ಕನಸಿನ ಹೆಸರು KGF ಒಂದು ಸಾಮಾನ್ಯ ಸಿನಿಮಾ ಆಗಿರಲಿಲ್ಲ. ಅದರ ಕತೆ ದೊಡ್ಡದಾಗಿತ್ತು, ಅದರ ಜಗತ್ತು ದೊಡ್ಡದಾಗಿತ್ತು, ಅದರ ನಿರ್ಮಾಣ ಕೂಡ ದೊಡ್ಡ ಮಟ್ಟದಲ್ಲೇ ಇತ್ತು. ಮತ್ತು ಯಶ್ ಅವರ ಮೇಲಿದ್ದ ಜವಾಬ್ದಾರಿ ಕೂಡ ಅಷ್ಟೇ ದೊಡ್ಡದಾಗಿತ್ತು. ಒಂದು ಕಡೆ ಯಶ್ ಅವರ ಹಿಂದಿನ ಯಶಸ್ಸು, ಮತ್ತೊಂದು ಕಡೆ ಇಷ್ಟು ದೊಡ್ಡ ಸಿನಿಮಾದ ಅಪಾಯ. ಆದರೆ ಯಶ್ ಆ ಅಪಾಯವನ್ನು ಸ್ವೀಕಾರ ಮಾಡ್ತಾರೆ. ರಾಕಿ ಎಂಬ ಪಾತ್ರವನ್ನು ಅವರು ಕೇವಲ ಅಭಿನಯಿಸಲಿಲ್ಲ, ಅವರು ತಮ್ಮ ಕರಿಯರ್ನ ಅತ್ಯಂತ ದೊಡ್ಡ ಗುರುತನ್ನಾಗಿ ಆ ರಾಕಿಯನ್ನು ರೂಪಿಸ್ತಾರೆ. KGF ಬಿಡುಗಡೆಯಾದಾಗ ಪ್ರೇಕ್ಷಕರು ಕೇವಲ ಒಬ್ಬ ನಟನನ್ನು ನೋಡಲಿಲ್ಲ, ಅವರು ನೋಡಿದ್ದು ರಾಕಿ ಭಾಯ್. ಆ ಪಾತ್ರದ ಆ್ಯಟಿಟ್ಯೂಡ್, ಅವನ ಧೈರ್ಯ, ಅವನ ಗುರಿ, ಅವನ ಸ್ಕ್ರೀನ್ ಪ್ರೆಸೆನ್ಸ್ ಇವೆಲ್ಲವೂ ಯಶ್ ಅವರನ್ನು ಹಿಂದಿನ ಚಿತ್ರಗಳಲ್ಲಿದ್ದ ನಾಯಕನಿಂದ ಸಂಪೂರ್ಣ ವಿಭಿನ್ನವಾದ ಮಟ್ಟಕ್ಕೆ ಕೊಂಡೊಯ್ದವು. ಕನ್ನಡ ಪ್ರೇಕ್ಷಕರಿಗೆ ಪರಿಚಿತವಾಗಿದ್ದ ಯಶ್ ಇಡೀ ಭಾರತದ ಪ್ರೇಕ್ಷಕರಿಗೆ ಪರಿಚಯವಾದ ಯಶ್ ಆಗಿ ಬದಲಾಗ್ತಾರೆ. ಕನ್ನಡದಲ್ಲಿ ನಿರ್ಮಾಣವಾದ ಒಂದು ಸಿನಿಮಾ ಕನ್ನಡದ ಆಚೆ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನು ತಲುಪಿತು. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಭಾರತದ ವಿವಿಧ ಭಾಗಗಳಲ್ಲಿ KGF ಬಗ್ಗೆ ಚರ್ಚೆ ಶುರುವಾಯಿತು. ಇದರ ಪರಿಣಾಮ ಯಶ್ ಎಂಬ ಹೆಸರು ಕರ್ನಾಟಕದ ಗಡಿಯನ್ನು ದಾಟಿ ಹೊರಗೆ ಹೋಗುತ್ತೆ. ಈಗ ಯಶ್ ಅವರನ್ನು ಕೇವಲ ಕನ್ನಡ ನಟ ಎಂದು ನೋಡುವುದಕ್ಕಿಂತ ಭಾರತೀಯ ಸಿನಿಮಾ ರಂಗದ ಪ್ರಮುಖ ಪ್ಯಾನ್ ಇಂಡಿಯಾ ಮುಖಗಳಲ್ಲಿ ಒಬ್ಬರಾಗಿ ನೋಡಲಿಕ್ಕೆ ಆರಂಭಿಸಿದರು. ಹಾಗೆ KGF ಚಾಪ್ಟರ್ 2 ಮತ್ತೊಂದು ಹಂತ. ಮೊದಲ ಭಾಗ ಯಶ್ ಅವರನ್ನು ರಾಷ್ಟ್ರಮಟ್ಟಕ್ಕೆ ಪರಿಚಯ ಮಾಡುತ್ತೆ, ಆದರೆ ಎರಡನೇ ಭಾಗ ಆ ಗುರುತನ್ನು ಇನ್ನಷ್ಟು ಬಲಪಡಿಸುತ್ತೆ. ರಾಕಿ ಬಾಯ್ ಪಾತ್ರದ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗುತ್ತೆ. ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಡೈಲಾಗ್ ಡೆಲಿವರಿ ಮತ್ತು ಪಾತ್ರದ ಶೈಲಿ ಸಿನಿಮಾ ಆಯ್ಕೆ ಮಾಡೋದು ಸುಲಭದ ವಿಷಯ ಆಗಿರಲಿಲ್ಲ. ಯಾಕೆಂದರೆ ಪ್ರೇಕ್ಷಕರು ಈಗ ಕೇಳೋ ಪ್ರಶ್ನೆ ಮುಂದಿನ ಸಿನಿಮಾ ಯಾವುದು ಅಂತ ಅಲ್ಲ, ಅವರು ಕೇಳುವುದು KGFಗಿಂತ ಮುಂದೆ ಏನು ಸ್ಥಾನಕ್ಕಾಗಿ ಹೋರಾಡಿದ್ರು. KGFನ ನಂತರ ಅವರು ತಮ್ಮ ಮುಂದಿನ ಹೆಜ್ಜೆಯನ್ನು ಇಡೀ ಭಾರತೀಯ ಸಿನಿಮಾ ಗಮನಿಸುತ್ತಾ ಇರುವ ಪರಿಸ್ಥಿತಿಗೆ ಬಂದರು. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಒಬ್ಬ ಕಲಾವಿದನ ಜೀವನದಲ್ಲಿ ದೊಡ್ಡ ಯಶಸ್ಸು ಬಂದಾಗ
ಅದರ ನಂತರದ ಹೆಜ್ಜೆ ನಿಜವಾದ ಪರೀಕ್ಷೆ. KGF ಯಶ್ ಅವರನ್ನು ಶಿಖರದ ಮೇಲೆ ನಿಲ್ಲಿಸುತ್ತೆ. ಆದರೆ ಒಂದೇ ಪ್ರಶ್ನೆ, ಆ ಶಿಖರದ ಮೇಲೆ ಅವರು ಇನ್ನೆಷ್ಟು ದೂರ ಹೋಗ್ತಾರೆ? ಹೀಗಾಗಿ KGF ಅವರ ಜೀವನದ ಬಿಫೋರ್ ಮತ್ತು ಆಫ್ಟರ್ ನಡುವಿನ ಒಂದು ಗಡಿಯಾಗಿದೆ. KGFಗೂ ಮೊದಲು ಯಶ್ ಒಬ್ಬ ಯಶಸ್ವಿ ಕನ್ನಡ ನಟ. KGFನ ನಂತರ ಯಶ್ ಒಂದು ಪ್ಯಾನ್ ಇಂಡಿಯಾ ಬ್ರ್ಯಾಂಡ್. ಮತ್ತು ಇದೇ ಕಾರಣಕ್ಕೆ KGF ನಂತರ ಯಶ್ನ ಮತ್ತೊಂದು ದೊಡ್ಡ ಹೆಜ್ಜೆ. KGF ಯಶ್ರನ್ನು ಭಾರತಕ್ಕೆ ಪರಿಚಯ ಮಾಡುತ್ತೆ. ಆದರೆ ಟಾಕ್ಸಿಕ್ ಯಶ್ ಯಾವ ರೀತಿಯ ಕಲಾವಿದನಾಗಲು ಬಯಸ್ತಾ ಇದ್ದಾರೆ ಎಂಬ ಪ್ರಶ್ನೆಯನ್ನು ಕೇಳುತ್ತೆ. KGF ನಂತರ ಯಶ್ ಅವರ ಜೀವನದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರ ಮುಂದಿನ ಸಿನಿಮಾ ಸಾಮಾನ್ಯ ಸಿನಿಮಾ ಆಗಿರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಈಗ ಅವರ ಪ್ರೇಕ್ಷಕರ ನಿರೀಕ್ಷೆ ಬದಲಾಗಿತ್ತು. ರಾಕಿ ಬಾಯ್ ನಂತರ ಯಶ್ ಯಾರು? ಇದೇ ಪ್ರಶ್ನೆ ಅವರ ಮುಂದಿನ ಹೆಜ್ಜೆ ಮೇಲೆ ನಿಂತಿತ್ತು. KGF ಚಾಪ್ಟರ್ 2 ನಂತರ ಯಶ್ ತಕ್ಷಣ ಮತ್ತೊಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಈ ಕಾಯುವಿಕೆಯೇ ಕುತೂಹಲವನ್ನು ಹೆಚ್ಚಿಸಿತು. ಪ್ರೇಕ್ಷಕರು ಕಾಯ್ತಾ ಇದ್ದರು ಯಶ್ ಮುಂದೆ ಏನು ಮಾಡ್ಬೋದು. ಆಗ ಒಂದು ಘೋಷಣೆ ಆಗುತ್ತೆ, ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೌನ್ ಅಪ್ಸ್. ಹೆಸರೇ ವಿಭಿನ್ನ ಮತ್ತು ಆ ಹೆಸರಿನಲ್ಲೇ ಒಂದು ಕುತೂಹಲ. ಇದು ಮತ್ತೊಂದು ಸಾಮಾನ್ಯ ಮಾಸ್ ಎಂಟರ್ಟೈನರ್ ಆಗಿರ್ಬೋದಾ, ಅಥವಾ ಯಶ್ ತನ್ನನ್ನು ಸಂಪೂರ್ಣವಾಗಿ ಹೊಸ ರೀತಿಯಲ್ಲಿ ತೋರಿಸಲು ಹೊರಟಿದ್ದಾರಾ? ಯಶ್ಗೆ ಈ ಚಲನಚಿತ್ರ ಯಾಕೆ ಇಷ್ಟೊಂದು ವಿಶೇಷ ಅಂದರೆ, KGFನಲ್ಲಿ ಯಶ್ನ ಗುರುತು ಬಹಳ ದೊಡ್ಡದಾಗಿ ಬೆಳೆದಿತ್ತು. ರಾಕಿ ಬಾಯ್ ಆ ಪಾತ್ರದ ನೆರಳಿನಿಂದ ಹೊರಬರೋದು ಸುಲಭದ ಕೆಲಸ ಆಗಿರಲಿಲ್ಲ. ಯಾಕೆಂದರೆ ಪ್ರೇಕ್ಷಕರು ಒಬ್ಬ ನಟನನ್ನು ಒಂದು ಪಾತ್ರದೊಂದಿಗೆ ತುಂಬ ಆಳವಾಗಿ ಸಂಪರ್ಕಿಸಿದಾಗ ಮುಂದಿನ ಪಾತ್ರ ಎಷ್ಟೇ ವಿಭಿನ್ನವಾಗಿದ್ದರೂ ಹೋಲಿಕೆ ತಪ್ಪಲ್ಲ. ಆದ್ದರಿಂದ ಟಾಕ್ಸಿಕ್ ಯಶ್ಗೆ ಮತ್ತೊಂದು ಸಿನಿಮಾ ಮಾತ್ರ ಅಲ್ಲ, ತನ್ನನ್ನು ತಾನೇ ಹೊಸದಾಗಿ ಪರಿಚಯಿಸಿಕೊಳ್ಳುವ ಅವಕಾಶ. ಟಾಕ್ಸಿಕ್ನ ಶೀರ್ಷಿಕೆ ಒಂದು ವಿಚಿತ್ರಗಳಲ್ಲಿ ಒಂದು. ಇಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ, ಒಮ್ಮೆ ಕರ್ನಾಟಕದ ಒಬ್ಬ ಯುವ ನಟ ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ನಂತರ ಅದೇ ನಟ KGF ಮೂಲಕ ಭಾರತೀಯ ಚಿತ್ರರಂಗದ ಗಮನವನ್ನು ಸೆಳೀತಾನೆ. ಈಗ ಅವನ ಪ್ರತಿಯೊಂದು ಹೆಜ್ಜೆಯನ್ನು ದೊಡ್ಡ ಮಟ್ಟದಲ್ಲಿ ಗಮನಿಸಲಾಗ್ತಾ ಇದೆ. ಟಾಕ್ಸಿಕ್ ಆ ಪ್ರಯಾಣದ ಮುಂದಿನ ಅಧ್ಯಾಯ. ಇದು ಕೇವಲ KGF ನಂತರ ಯಶ್ ಸಿನಿಮಾ ಅಲ್ಲ, ಇದು KGF ನಂತರ ಯಶ್ ತನ್ನನ್ನು ಹೇಗೆ ರೂಪಿಸ್ಕೊಳ್ತಾರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನ. ಮತ್ತು ಅದಕ್ಕಾಗಿಯೇ KGF ಯಶ್ನನ್ನು ಶಿಖರಕ್ಕೆ ಕರೆದೊಯ್ದಿದ್ರೆ ಟಾಕ್ಸಿಕ್ ಆ ಶಿಖರದ ಮೇಲೆ ನಿಂತು ಅವರು ಯಾವ ದಿಕ್ಕಿಗೆ ಹೆಜ್ಜೆ ಇಡ್ತಾ ಇದ್ದಾರೆ ಎಂಬುದನ್ನು ತೋರಿಸೋ ಸಿನಿಮಾ. ರಾಕಿ ಬಾಯ್ನ ಅಧ್ಯಾಯ ಮುಗ್ದಿರ್ಬೋದು, ಆದರೆ ಯಶ್ನ ಕತೆ ಇನ್ನೂ ಮುಗ್ದಿಲ್ಲ. ಇದು ಮತ್ತೊಂದು ಅಧ್ಯಾಯದ ಆರಂಭ. ಮೊನ್ನೆ ತಾನೇ ಸಿನಿಮಾದಲ್ಲಿ ಸಾವಿರಾರು ಜನರ ಮುಂದೆ ನಿಂತು ರಾಕಿ ಬಾಯಾಗಿ ಅಬ್ಬರಿಸುವ ಯಶ್ ಒಂದು ದಿನ ನ್ಯಾಯಾಲಯದಂತೆ ಕಾಣುವ ವೇದಿಕೆ ಮುಂದೆ ಕುಳಿತುಕೊಂಡ್ರು. ಅವ್ರ ಕೈಯಲ್ಲಿ ಆಯುಧ ಇರಲಿಲ್ಲ, ಅವರ ಮುಂದೆ ಸಾವಿರಾರು ಅಭಿಮಾನಿಗಳು ಕೂಡ ಇರಲಿಲ್ಲ. ಆದರೆ ತುಂಬ ಪ್ರಶ್ನೆಗಳಿದ್ವು. ಅದು ಆಪ್ಕಿ ಅದಾಲತ್. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ, ಭಾರತದ ದೊಡ್ಡ ದೊಡ್ಡ ಮಹಾನುಭಾವರು ಆಪ್ಕಿ ಅದಾಲತ್ನ ಕೋರ್ಟ್ನ ಕಟ್ಕಟೆಯಲ್ಲಿ ಬಂದು ಜನರು ಕೇಳೋ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದಾರೆ. ಆದರೆ ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಬ್ಬ ವ್ಯಕ್ತಿ ಆ ಕೋರ್ಟ್ನ ಕಟ್ಕಟೆಯಲ್ಲಿ ಹೋಗಿ ಕುಳಿತುಕೊಂಡು ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಅವರು ಅಲ್ಲಿ ಆ ವೇದಿಕೆಯಲ್ಲಿ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡ್ರು. ಇಲ್ಲಿ ಮಾಸ್ ಡೈಲಾಗ್ ಇರಲಿಲ್ಲ, ಆ್ಯಕ್ಷನ್ ಸೀನ್ ಇರಲಿಲ್ಲ. ಇಲ್ಲಿ ಪರೀಕ್ಷೆ ಆಗಿದ್ದು ಯಶ್ ಅವರ ವ್ಯಕ್ತಿತ್ವ, ಅವರ ಆಲೋಚನೆಗಳು, ಅವರ ಪ್ರಯಾಣ ಮತ್ತು ಅವರ ಯಶಸ್ಸಿನ ಹಿಂದಿರುವ ಮನಸ್ಥಿತಿ. ಇಲ್ಲಿ ತುಂಬ ಪ್ರಶ್ನೆಗಳು ಕೇಳಲ್ಪಡುತ್ತವೆ, ಅದಕ್ಕೆ ಅವರು ಉತ್ತರವನ್ನು ಕೂಡ ಕೊಡ್ತಾರೆ. ಒಂದು ಪ್ರಶ್ನೆ ಹೀಗಿತ್ತು, ನೀವು ಕಂಟಿನ್ಯೂಸ್ ಆಗಿ 700 ಜನರೊಂದಿಗೆ ಸೆಲ್ಫಿನ ತೆಗೆದುಕೊಂಡಿದ್ರಂತೆ, ಇದು ನಿಜಾನ ಅಂತ. ಅವ್ರು ಹೇಳ್ತಾರೆ, ಹೌದು ಸರ್, ನಾನು ಹಾಗೆ ತೆಗೆದುಕೊಂಡಿದ್ದೆ. ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಫೋಟೋನೇ ಕೊಟ್ಟೆ. ಯಾಕಂತೇಳಿದ್ರೆ ಅದು ನನಗೆ ಸಾಮಾನ್ಯ ಕೆಲಸ ಆಗಿರ್ಬೋದು, ಆದರೆ ನನ್ನೊಂದಿಗೆ ಸೆಲ್ಫಿಯನ್ನು ತೆಗೆದುಕೊಳ್ಳಲು ಬಂದ ವ್ಯಕ್ತಿಗೆ ಅದು ಅವನ ಜೀವನದ ದೊಡ್ಡ ಅಚೀವ್ಮೆಂಟ್. ಹಾಗೆ ಆ ವ್ಯಕ್ತಿ ಅದನ್ನು ತನ್ನ ಲೈಫ್ ತುಂಬ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ. ಹಾಗಾಗಿ ಆ ಸ್ಟ್ರಗಲನ್ನು ಮಾಡ್ತಾನೆ. ಆ ಕಾರಣದಿಂದ ನಾನು ಪ್ರತಿಯೊಬ್ಬರಿಗೂ ಸೆಲ್ಫಿಯನ್ನು ಕೊಡುವಾಗ ಸಿಂಗಲ್ ಆಗಿ ಸೆಲ್ಫಿ ಕೊಡ್ತೇನೆ. ಇದು ಯಶ್ ಅವರ ದೊಡ್ಡ ಗುಣ. ಹಾಗೆ ಮತ್ತೊಂದು ಪ್ರಶ್ನೆ ಕೂಡ ಅವ್ರ ಮುಂದೆ ಬರುತ್ತೆ. ಒಬ್ಬ ವ್ಯಕ್ತಿ ಒಂದು ಲೆಟ್ರ್ ಬರೆದಿಟ್ಟು ಸತ್ತೋಗಿರ್ತಾನೆ. ತನ್ನ ಅಂತ್ಯಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಮತ್ತು ಯಶ್ ಅವರು ಬರಬೇಕಂತ. ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಬಟ್ ಯಶ್ ಹೋಗಲ್ಲ. ಯಾಕೆ ಹೀಗೆ ಅಂತ ಪ್ರಶ್ನೆ ಕೇಳ್ತಾರೆ. ಆವಾಗ ಯಶ್ ಉತ್ತರ ಕೊಡ್ತಾರೆ, ಸರ್, ನೀವೇನಾದರೂ ಸಾಧನೆ ಮಾಡಿ ಆಮೇಲೆ ನನ್ನನ್ನು ಕರೆದ್ರೆ ನಾನಲ್ಲಿ ಖಂಡಿತ ಬಂದೇ ಬರ್ತೀನಿ, ಯಾಕಂದ್ರೆ ಅದು ನನ್ನ ಕರ್ತವ್ಯ. ಸಪೋಸ್ ಈ ವ್ಯಕ್ತಿಗೆ ಅಂತ್ಯಕ್ರಿಯೆಗೆ ನಾನು ಹೋಗಿದ್ರೆ ಅಲ್ಲಿ ನನ್ನ ಅಭಿಮಾನಿಗಳಿಗೆ ನಾನು ತಪ್ಪು ಸಂದೇಶ ಕೊಟ್ಟಂತಾಗ್ತಿತ್ತು.
ಯಾಕಂದರೆ ಮುಂದೆ ಸಾವಿರಾರು ಜನ ಇದೇ ಥರ ಕೆಲಸ ಮಾಡೋ ಸಾಧ್ಯತೆ ಇತ್ತು. ಸೊ ಆ ಕಾರಣದಿಂದ ನಾನು ಹೋಗಲಿಲ್ಲ. ಏನೇ ಅಚೀವ್ಮೆಂಟ್ ಮಾಡಿ ಆವಾಗ ನನ್ನನ್ನು ಕರೀರಿ, ನಾನು ಎಲ್ಲೇ ಇದ್ದರೂ ನಾನು ಬಂದು ನಾನು ನಿಮ್ಮ ಬೆನ್ನನ್ನು ತಡ್ತೀನಿ. ಬಟ್ ಈ ಥರ ಮಾಡಿದರೆ ಅದು ನಾನು ಸಮಾಜಕ್ಕೆ ತಪ್ಪು ಸಂದೇಶ ಕೊಡಲಿಕ್ಕೆ ಬಯಸಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತಾಡ್ತಾರೆ. ಇಲ್ಲಿ ಯಶ್ ಅವರ ಒಂದು ವಿಶೇಷ ಆದರ್ಶ, ಅವರ ಮೌಲ್ಯ, ವ್ಯಕ್ತಿತ್ವ ಇಲ್ಲಿ ನಮಗೆ ಪರಿಚಯ ಆಗುತ್ತೆ. ಸೊ ಈ ಯಶ್ ಇನ್ನೂ ಅವರ ಕರಿಯರ್ನಲ್ಲಿ ಇನ್ನೂ ಅತಿ ದೊಡ್ಡ ಅಚೀವ್ಮೆಂಟ್ ಮಾಡಬೇಕಂತ ಹೇಳ್ತಾ ನನ್ನ ಇವತ್ತಿನ ಅವರ ಸ್ಟೋರಿಯ ಬಗ್ಗೆ ಮುಗಿಸ್ತೀನಿ.